ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣನು ಅರ್ಜುನನಿಗೆ ಗುರುಭಕ್ತಿ ಅಂದರೆ ಹೇಗಿರಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದ. ಸಾಮಾನ್ಯವಾಗಿ ಗುರುಭಕ್ತಿ ಅಂದರೆ ನಾವೆಲ್ಲ ನಮಗೆ ತಿಳಿದ ಮಟ್ಟಿಗೆ ಮಾಡ್ತಾ ಇರ್ತೀವಿ. ಆದರೆ ಜಗದ್ಗುರು ಅನ್ನಿಸ್ಕೊಂಡಿರ್ತಕ್ಕಂಥ ಮಹಾಜ್ಞಾನಿಯಾದಂಥ ಶ್ರೀಕೃಷ್ಣನ ಬಾಯಿಂದ ಗುರುಭಕ್ತಿ ಅನ್ನೋದು ಹೇಗಿರಬೇಕು ಅನ್ನೋದನ್ನು ಕೇಳಿಸ್ಕೊಂಡ್ರೆ ನಮಗೆ ಅದರಂತೆ ನಡೆದುಕೊಳ್ಳಲಿಕ್ಕೆ ಭಾಳ ಅನುಕೂಲಕರವಾಗಿರ್ತದೆ. ಅಂದರೆ ಇನ್ನೊಬ್ಬರು ಹೇಳಿಕೊಟ್ಟು ಭಕ್ತಿ ಬರೋದು ಅಂತ ಅಲ್ಲ, ನಾವು ಕೂಡ ಅದೇ ನಿಟ್ಟಿನಲ್ಲಿ ಸಾಗ್ತಾ ಇದ್ದೀವ, ಎಲ್ಲರೂ ಓರೆಕೋರೆಗಳನ್ನ ಮಾಡ್ಕೊಂಡಿದ್ದೀವ, ತಪ್ಪುಗಳನ್ನ ಮಾಡ್ಕೊಂಡಿದ್ದೀವ ಅನ್ನುವುದನ್ನು ಕೂಡ ತಿದ್ದುಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಯಾರು ಗುರುವಿಗಾಗಿ ಅಷ್ಟು ಮಹತ್ವವನ್ನು ಕೊಟ್ಟು, ಅಂದರೆ ಗುರು ಇರುವ ದಿಕ್ಕಿನಿಂದ ಗಾಳಿ ಬೀಸಿದ್ರೂ ಕೂಡ ಆ ಗಾಳಿಯನ್ನು ತನ್ನ ಮನೆಗೆ ಸ್ವಾಗತ ಮಾಡ್ತಕ್ಕಂಥ ಅಷ್ಟೊಂದು ಭಕ್ತಿಪೂರ್ವಕವಾದ ಮನಸ್ಸಿರ್ತಕ್ಕಂಥ ನಿಜವಾದ ಭಕ್ತ, ಆತನಲ್ಲಿ ಸೇವಾ ಜ್ಞಾನ ನಿರಂತರವೂ ಸಿದ್ಧವಾಗುವುದೆಂದು ತಿಳಿ ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಆತನು ಪ್ರೇಮಾಂತಃಕರಣದಿಂದ ಗುರುಮೂರ್ತಿಯನ್ನು ತನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಅತ್ಯಧಿಕವಾದ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಪ್ರೇಮಾಂತಃಕರಣದಿಂದ ಗುರುಮೂರ್ತಿಯನ್ನು ತನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಅತ್ಯಧಿಕವಾದ ಭಕ್ತಿಭಾವದಿಂದ ಧ್ಯಾನ ಉಪಾಸನಾದಿಗಳನ್ನು ಮಾಡುವನು. ಅಂತಃಕರಣದಲ್ಲಿ ತನ್ನ ಗುರುಮೂರ್ತಿಯನ್ನು ಸ್ಥಾಪನೆ ಮಾಡಿಕೊಂಡು ಮಾನಸ ಪೂಜೆಯಲ್ಲಿ ತೊಡಗಿಕೊಳ್ತಾನೆ ಅನ್ನೋ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದ. ಈ ಮಾನಸ ಪೂಜೆ ಅಂತಕ್ಕಂಥದ್ರ ಬಗ್ಗೆ ನಾನು ಹಲವಾರು ಆಡಿಯೋಗಳಲ್ಲಿ ಇದನ್ನು ಹೆಚ್ಚು ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ಹೂವು, ಹಣ್ಣು, ಕಾಯಿ, ಅಗರಬತ್ತಿಗಳೆಲ್ಲ ತೆಗೆದುಕೊಂಡು ಕರ್ಪೂರ ಇತ್ಯಾದಿಗಳನ್ನೆಲ್ಲ ಪೂಜಾ ಸಾಮಗ್ರಿಗಳನ್ನೆಲ್ಲ ಹೊಂದಿಸ್ಕೊಂಡು ಇಷ್ಟ ದೇವತಾ ಮೂರ್ತಿಯನ್ನು ಚಿತ್ರಪಟವನ್ನು ನಾವು ಇಟ್ಕೊಂಡು ಪೂಜೆ ಮಾಡುವುದು ಏನಿದೆಯೋ, ಬಹಿರ್ಮುಖದಲ್ಲಿ ಈ ಪೂಜೆ ಏನಿದೆಯೋ ಇದನ್ನೇ ಇವೆಲ್ಲವೂ ಇದ್ದಂತೆ ಭಾವಿಸಿಕೊಂಡು ಗುರುಮೂರ್ತಿಯನ್ನು ಅಥವಾ ಚಿತ್ರಪಟವನ್ನು ನಮ್ಮ ಮುಂದೆ ಇದೆ ಅಂತ ತಿಳ್ಕೊಂಡು ಅದಕ್ಕೆ ನಾವು ಪೂಜಾದಿಗಳನ್ನ ಸಲ್ಲಿಸುವುದು ಮಾನಸ ಪೂಜೆ. ಯಾವುದೂ ಇಲ್ಲದಿದ್ದರೂ ಇದ್ದಂತೆ ಭಾವಿಸಿಕೊಂಡು ಅದನ್ನು ಪೂಜೆ ಮಾಡುವುದು. ಯಾವುದೂ ಇಲ್ಲದೆ ಇದ್ದಂತೆ ಭಾವಿಸಿಕೊಂಡು ಪೂಜೆ ಮಾಡುವುದರಿಂದ ಏನು ಫಲ ಅಂತ ಅಂದರೆ, ಅದೇನಾಗುತ್ತೆ, ಜಗತ್ತಿನಾದ್ಯಂತ ವಿಷಯ ವಸ್ತುಗಳನ್ನು ಅರಸಿ ಸುಖವನ್ನು ಅರಸಿ ತಿರುಗ್ತಾ ಇರ್ತಕ್ಕಂಥ ಮನಸ್ಸು, ಚದರಿ ಹೋಗಿರುವ ಮನಸ್ಸು ಒಂದು ಕಡೆ ಏಕಾಗ್ರವಾಗಿ ನಿಲ್ಲೋದಕ್ಕೆ ಸಹಾಯ ಆಗುತ್ತೆ. ಯಾವುದರಲ್ಲಿ? ಮಾನಸ ಪೂಜೆಯಲ್ಲಿ. ಹೂವನ್ನು ತೆಗೆದುಕೊಳ್ಬೇಕು, ಗುರುಮೂರ್ತಿಗೆ ಅಥವಾ ದೇವರಿಗೆ, ಇಷ್ಟ ದೇವತೆಗೆ ಅರ್ಪಿಸಬೇಕು ಇತ್ಯಾದಿಗಳನ್ನೆಲ್ಲ ಗಮನಿಸೋದಕ್ಕೆ ಅದು ತೊಡಗಿಕೊಳ್ತದೆ. ಅರ್ಥ ಆಗ್ತಿದೆ ಅಲ್ವಾ? ಜಗತ್ತನ್ನು ಸುತ್ತೋದನ್ನು ಬಿಡ್ತದೆ, ಒಂದು ಕಡೆ ನಿಂತು ಕೆಲಸವನ್ನು ಮಾಡೋದಕ್ಕೆ ಮನಸ್ಸು ಶುರು ಮಾಡ್ತದೆ. ಆದ್ದರಿಂದ ಅಂತಃಕರಣದಲ್ಲಿ ನಮ್ಮ ಇಷ್ಟ ದೇವತೆಯನ್ನು ಸ್ಥಾಪಿಸಿಕೊಂಡು ಮಾನಸ ಪೂಜೆಯಲ್ಲಿ ತೊಡಗಿಸಿಕೊಳ್ಳುವುದು ಅತ್ಯಂತ ಶ್ರೇಷ್ಠಕರವಾದ ಪೂಜೆ ಮಾನಸ ಪೂಜೆ ಅಂತ ಕೃಷ್ಣ ಪರಮಾತ್ಮನು, ಜ್ಞಾನಿಗಳೆಲ್ಲರೂ ಕೂಡ ಇದನ್ನು ತಿಳಿಸ್ತಾ ಇದ್ರು. ಶ್ರೀ ಗುರುವನ್ನೇ ನಿಜಪತಿ ಎಂದು ಭಾವಿಸಿ ಜೀವನೆಂಬ ಶಯ್ಯೆಯ ಮೇಲೆ ಗುರುವಿನ ಉಪಭೋಗವನ್ನು ಸತಿಯಂತೆ ಅನುಭವಿಸುವನು. ಅಂದರೆ ಗುರುವೇ ನನ್ನ ನಿಜಪತಿ ಅಂತ ಭಾವಿಸಬೇಕು ಅಂತ ಅಂದರೆ ಅರ್ಥ. ಇದರಲ್ಲಿ ಸಂತ ಶಿಶುನಾಳ ಶರೀಫರು ಮತ್ತು ಇತ್ಯಾದಿ ಜ್ಞಾನಿಗಳೆಲ್ಲ ಏನು ಹೇಳ್ತಾರೆ ಅಂದರೆ, ನನ್ನೊಳಗೆ ನಾ ತಿಳಿದುಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ಬೇಕಾದ ಗಂಡನ ಮಾಡಿಕೊಂಡೆ ಅಂದರೆ ನನಗೆ ತಕ್ಕ ಗುರುವನ್ನು ನಾನು ಹುಡುಕಿಕೊಂಡೆ ಅಂತ ತತ್ವಪದಗಳನ್ನ ಇಲ್ಲಿ ಆಡಿರ್ತಾರೆ. ಆ ರೀತಿಯಲ್ಲಿ ಗುರುವನ್ನೇ ನಿಜಪತಿಯಾಗಿ, ಅಂದರೆ ಒಂದು ಸ್ತ್ರೀಯು ತನ್ನ ಪತಿಯನ್ನೇ ಸದಾಕಾಲ ಚಿತ್ತದಲ್ಲಿ ನೆನೆಸಿಕೊಳ್ಳುವಂತೆ ತನ್ನ ಗುರುವನ್ನೇ ತದೇಕ ಚಿತ್ತದಲ್ಲಿ ನಾವು ಜೀವರು ಅನಿಸ್ಕೊಂಡಿರ್ತಕ್ಕಂಥ ನಾವು ಸದಾಕಾಲ ಗುರುಧ್ಯಾನದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅತಿಶಯವಾದ ಪ್ರೇಮದಿಂದ ತನ್ನ ಅಂತಃಕರಣದಲ್ಲಿ ಹುಟ್ಟಿದ ಸದ್ಭಕ್ತಿಯ ತರಂಗಗಳಿಗೆ ಕ್ಷೀರಸಾಗರವೆಂಬ ಹೆಸರಿಡುವನು. ಆ ಸದ್ಭಕ್ತಿಯನ್ನು ಹುಟ್ಟುತ್ತದಲ್ಲ ಅಂತಃಕರಣದಲ್ಲಿ, ಅದಕ್ಕೆ ಕ್ಷೀರಸಾಗರ, ಅಮೃತದ ಸಾಗರ ಅಂತ ಇಲ್ಲಿ ಹೆಸರಿಡ್ತಾನೆ. ಆತನು ಗುರುಭಜನೆ ಎಂಬ ನಿರ್ಮಲ ಸುಖದಲ್ಲಿ ಮತ್ತನಾಗಿ ಶ್ರೀ ಗುರುರೂಪಿ ನಾರಾಯಣನೇ ಪ್ರೇಮ ಸಮುದ್ರದಲ್ಲಿ ಶೇಷಶಾಹಿಯಾಗಿ ನಿದ್ರಿಸುವನೆಂದರಿತು ಲಕ್ಷ್ಮಿಯಂತೆ ಪಾದವನ್ನು ಒತ್ತುವನು. ಇಲ್ಲಿ ಭಕ್ತಿಯನ್ನು ನವವಿಧ ಭಕ್ತಿ ಅಂತ ಕರೀತಾರೆ. ಆ ನವವಿಧ ಭಕ್ತಿಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರಂತಿರು ಕೆಲವರು ಭಕ್ತರು ದೇವರನ್ನ ಅಥವಾ ತನ್ನ ಆರಾಧ್ಯ ದೈವವನ್ನು ತಾಯಿ ಅಂತ ಕರೀತಾರೆ, ವಾತ್ಸಲ್ಯ ಭಾವದಿಂದ ಅಮ್ಮ ಅಮ್ಮ ಅಂತ ಕರೀತಾರೆ. ಕೆಲವರು ಸಖಿ ಭಾವದಿಂದ ಕರೀತಾರೆ.
ಈಗ ಮೀರಾಬಾಯಿ ಕೃಷ್ಣನನ್ನು ಬಂದು ನನ್ನ ಪತಿ ಅಂತ ಕರೀತಾ ಇದ್ಲು. ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನೇ ತನ್ನ ನಿಜ ಪತಿ ಅಂತ ಕರೀತಾ ಇದ್ರು. ಈ ರೀತಿಯಲ್ಲಿ ಭಕ್ತರು ಒಂದೊಂದು ಭಾವದಿಂದ, ದಾಸ್ಯ ಭಾವದಿಂದ ಕರೀತಾರೆ, ವಾತ್ಸಲ್ಯ ಭಾವದಿಂದ ಕರೀತಾರೆ, ಸಖ್ಯ ಭಾವದಿಂದ ಕರೀತಾರೆ. ಈ ರೀತಿಯಲ್ಲಿ ಯಾವುದೋ ಭಾವದಿಂದ ನಾವು ಪರಮಾತ್ಮನಲ್ಲಿ ಅಥವಾ ಗುರುವಿನಲ್ಲಿ ಪ್ರೇಮವನ್ನು ಇಡಬೇಕು ಅಂತ ಇಲ್ಲಿ ಕರೀತಾ ಇದ್ದಾರೆ. ಒಮ್ಮೊಮ್ಮೆ ಗುರುವನ್ನು ತಾಯಿ ಎಂದು ಭಾವಿಸಿ ಸುರಸವೆಂಬ ಸ್ತನ್ಯಪಾನ ಸುಖವನ್ನು ಅನುಭವಿಸುವನು, ಅಥವಾ ಜ್ಞಾನವೆಂಬ ವೃಕ್ಷದ ನೆರಳಿನಲ್ಲಿ ವಿಶ್ರಮಿಸುತ್ತಿರುವ ಗುರುವನ್ನು ಕಾಮಧೇನುವೆನ್ನುತ್ತಾ ತಾನು ಕರುವಾಗಿ ಅವರ ಹಿಂದೆ ವಿಹರಿಸುವನು, ಅಥವಾ ಗುರುಕೃಪೆ ಎಂಬ ಜಲದಿಯಲ್ಲಿ ಮೀನಿನಂತೆ ಪ್ರೇಮದಿಂದ ವಿಹರಿಸುವನು. ಮತ್ತು ಗುರುಕೃಪಾದೃಷ್ಟಿ ಎಂಬ ಅಮೃತ ವೃಷ್ಟಿಯು ಸುರಿಯಲು ತಾನು ಮೊಳಕೆಯಂತೆ ಅಂಕುರಿಸಿ ವೃದ್ಧಿಗೊಳ್ಳುತ್ತಿರುವನೆಂತಲೂ ಸಂಕಲ್ಪಿಸುವನು. ಈಗ ಮಳೆ ಸುರಿದ್ರೆ ಭೂಮಿಯಲ್ಲಿ ಉದುಗಿರ್ತಕ್ಕಂಥ ಬೀಜಗಳು ಮೊಳಕೆ ಒಡೆದು ಬರುವಂತೆ ಗುರುವಿನ ಕರುಣಾಮೃತ ದೊರಕಿದೊಡನೆ ಶಿಷ್ಯನು ಅಭಿವೃದ್ಧಿಗೊಳ್ತಾ ಬರ್ತಾನಲ್ಲ, ಆ ರೀತಿಯಲ್ಲಿ ಬೀಜ ಮೊಳಕೆ ಒಡೆದಂತೆ ಗುರುವಿನಲ್ಲಿ, ಶಿಷ್ಯನಲ್ಲಿ ಅಭಿವೃದ್ಧಿ ಅನ್ನೋದು ಮೊಳಕೆ ಒಡೆದು ಬರ್ತದೆ. ಅಥವಾ ತಾಯಿಯ ಪ್ರೇಮ ದೃಷ್ಟಿ ಬಿದ್ದಂಥ ಮಗು ಸುಖವಾಗಿ ಹಾಲನ್ನು ಕುಡಿದು ಆನಂದ ಪಡುವಂತೆ ಗುರುಕೃಪೆಗೆ ಒಳಗಾದ ಶಿಷ್ಯನು ಸಂತೋಷವನ್ನು ಪಡ್ತಾನೆ. ಈ ರೀತಿಯಲ್ಲಿ ಸಖ್ಯ ಭಾವದಿಂದಲೋ, ವಾತ್ಸಲ್ಯ ಭಾವದಿಂದಲೋ, ದಾಸ್ಯ ಭಾವದಿಂದಲೋ, ಹನುಮಂತನಂತೆ ದಾಸ್ಯ ಭಾವದಿಂದಲೋ, ಹೀಗೆ ನವವಿಧ ಭಕ್ತಿಯಲ್ಲಿ ಯಾರ್ಯಾರು ತೊಡಗಿಸ್ಕೊಳ್ತಾರೆ ಇವೆಲ್ಲವನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಒಮ್ಮೊಮ್ಮೆ ರೆಕ್ಕೆಗಳು ಬಾರದಿರುವ ಪಕ್ಷಿಗಳು ತಾಯಿ ಪಕ್ಷಿಯಿಂದ ಗುಟುಕನ್ನು ತೆಗೆದುಕೊಳ್ಳುವಂತೆ ಗುರುವಾದ ತಾಯಿಯ ಬಾಯಿಯಿಂದ ಜ್ಞಾನವೆಂಬ ಆಹಾರವನ್ನು ತೆಗೆದುಕೊಳ್ಳುವನೆಂತಲೂ ಭಾವಿಸುವನು. ಶಿಷ್ಯನಿಗೆ ಬೇಕಾದಷ್ಟು ಅವಕಾಶಗಳುಂಟು. ಯಾರನ್ನ? ತನ್ನ ಗುರುವನ್ನು ಯಾವ ರೀತಿಯಲ್ಲಿ ಬೇಕಾದ್ರೂ ಮಾರ್ಪಾಡು ಮಾಡ್ಕೊಳ್ತಾನೆ. ಗುರುವೇ ಭವಸಾಗರವನ್ನು ತಾರಿಸುವ ನೌಕೆ ಎಂದರಿತು ಗುರುಚರಣವನ್ನೇ ಆಶ್ರಯಿಸಿ ಧ್ಯಾನದಲ್ಲಿ ಮಗ್ನನಾಗುವನು. ಚಂದ್ರೋದಯದಿಂದ ಉಬ್ಬಿದ ಸಮುದ್ರದಲ್ಲಿ ಎಡಬಿಡದೆ ಅಲೆಗಳು ಏಳುವಂತೆ ಪ್ರೇಮದಿಂದ ಉಬ್ಬಿದ ಆತನ ಮನಸ್ಸಿನಲ್ಲಿ ಅವಿಶ್ರಾಂತವಾಗಿ ಆನಂದದ ತೆರೆಗಳು ಏಳುವುವು. ಈ ರೀತಿ ಗುರುಚರಣ ಧ್ಯಾನದಿಂದ ನಿರಂತರವು ಗುರುಮೂರ್ತಿಯನ್ನೇ ಉಪಭೋಗಿಸುವನು. ಹೀಗೆ ಪ್ರತ್ಯಕ್ಷವಾಗಿ ಗುರುಸೇವೆಯಲ್ಲಿರುವವನನ್ನು ಶಬ್ದಗಳಿಂದ ವರ್ಣಿಸುವುದಾದರೂ ಹೇಗೆ? ಗುರುಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ವ್ಯಕ್ತಿತ್ವವನ್ನು ವರ್ಣಿಸೋದಕ್ಕೆ ಪದಗಳಿಲ್ಲವಂತೆ. ಅಷ್ಟರ ಮಟ್ಟಿಗೆ ಗುರುಸೇವೆಯಲ್ಲಿ ದುರಂಧರನಾದವನು ಶ್ರೇಷ್ಠತೆಯನ್ನು ಪಡೆದುಕೊಳ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗುರುದೇವನು ಪ್ರಸನ್ನನಾಗಿ ಶಹಬಾಸ್ ಎನ್ನುತ್ತಾ ಮೆಚ್ಚಿ ಬೇಕಾದ ವರವನ್ನು ಬೇಡು ಎನ್ನುವಂತೆ ಸೇವಿಸಬೇಕೆಂಬ ಭಾವವು ಆತನಲ್ಲಿ ಇರುವುದು. ಗುರುವು ಪ್ರಸನ್ನನಾಗಲು ತಾನು ವಿನಯದಿಂದ, ಏ ಮಹಾರಾಜ, ನಾನೇ ನಿಮ್ಮ ಪರಿವಾರವೆಲ್ಲವೂ ಆಗುವೆನು. ನಿನ್ನ ಪರಿವಾರವೆಲ್ಲವೂ ನಾನೇ ಆಗ್ತೀನಿ ಸ್ವಾಮಿ. ನಿನಗೆ ನನ್ನನ್ನು ಹೊರತು ಮತ್ತಾವ ಸೇವಕರು, ಬಂಧು ಬಳಗ ಯಾರೂ ಇರಕೂಡದು. ನಾನೇ ನಿನ್ನ ಸರ್ವಸ್ವವೂ ಆಗ್ತೀನಿ ಅನ್ನೋ ಲೆವೆಲ್ಗೆ ಶಿಷ್ಯ ತಯಾರಾಗಬೇಕಾದ್ರೆ ಆತನ ಸೇವಾ ಎಷ್ಟರ ಮಟ್ಟಿಗೆ ನಡೀತಾ ಇರ್ತದೆ ಅಂತ ನಾವು ಆಲೋಚಿಸಬೇಕು ಅಲ್ವಾ? ಗುರು ಯಾವ ಯಾವ ವಿಧದಲ್ಲಿ ತನ್ನ ಸೇವೆಯನ್ನು ಇತರರಿಂದ ಮಾಡಿಸ್ಕೊಳ್ತಾನೋ, ಅಥವಾ ಯಾವ ಯಾವ ವಿಧದಲ್ಲಿ ತಮ್ಮ ಸಂಬಂಧವನ್ನು ಇತರ ಸಮಾಜದಲ್ಲಿ ಇತರರ ಮೇಲೆ ಇಟ್ಕೊಳ್ತಾನೋ, ಅದೆಲ್ಲವೂ ಕೂಡ ನಾನೇ ಆಗಿರಬೇಕು ಅನ್ನುವುದನ್ನು ಶಿಷ್ಯ ಇಲ್ಲಿ ತಾನು ಯಾರು ಅನ್ನೋದನ್ನು ಸಾಬೀತು ಮಾಡಬೇಕಾಗಿದೆ. ಅಲ್ಲದೆ ನೀವು ಉಪಯೋಗಿಸುವ ವಸ್ತುಗಳೆಲ್ಲದರ ರೂಪವನ್ನು ಸಹ ನಾನೇ ಧರಿಸಬೇಕೆಂದು ಗುರುವನ್ನು ಬೇಡಿಕೊಳ್ಳುವೆನು. ಈಗ ಶಿಷ್ಯ ಏನು ಮಾಡ್ತಾನೆ? ತಾನೇ ಆಗಬೇಕೆಂದು ಬೇಡಿಕೊಳ್ಳುವನು. ಏನು ಹೇಳ್ತಾನೆ? ನೀವು ಊರುಗೋಲನ್ನು ಊರ್ಕೊಂಡು ನಡೆದ್ರೆ ಆ ಊರುಗೋಲು ನಾನೇ ಆಗಿರ್ತೀನಿ. ಪಾದದ ರಕ್ಷಣೆಗಾಗಿ ನೀವು ಪಾದರಕ್ಷಣೆ ಹಾಕ್ಕೊಂಡ್ರೆ ಪಾದರಕ್ಷವೂ ಕೂಡ ನಾನೇ ಆಗಿರ್ತೀನಿ. ಚಳಿ ಮಳೆ ಗಾಳಿಗೆ ನೀವು ವಸ್ತ್ರವನ್ನು ತೊಟ್ಕೊಂಡ್ರೆ ಆ ವಸ್ತ್ರವೂ ಕೂಡ ನಾನೇ ಆಗಿರ್ತೀನಿ. ಈ ರೀತಿಯಲ್ಲಿ ದಾಹಕ್ಕಾಗಿ ನೀರು ಕುಡಿದ್ರೆ, ಆಹಾರವನ್ನು ಸೇವಿಸಿದ್ರೆ ಅದು ಕೂಡ ನಾನೇ ಆಗಿರ್ತೀನಿ. ನೀವು ಶ್ವಾಸವನ್ನು, ಪ್ರಾಣವಾಯುವನ್ನು ಸೇವಿಸಿದ್ರೆ ಆ ಪ್ರಾಣವಾಯುವು ಕೂಡ ನಾನೇ ಆಗ್ತೀನಿ ಅನ್ನುವ ಲೆವೆಲ್, ಆ ಮಟ್ಟದಲ್ಲಿ ಶಿಷ್ಯನು ಗುರುವಿನಲ್ಲಿ ಅನುರಕ್ತನಾಗಬೇಕು. ಅಂದರೆ ಆತನಿಗೆ ಮತ್ತಾವುದರ ಗಮನ ಇರಬಾರ್ದು. ಪ್ರಾಪಂಚಿಕ ವ್ಯವಹಾರಗಳನ್ನ ಅವನು ಮಾಡ್ತಾ ಇರಬೇಕು, ಎಲ್ಲ ಸೇವೆಯನ್ನು ನಡೆಸ್ತಾ ಇರಬೇಕು. ಆದರೆ ತದೇಕ ಚಿತ್ತದಲ್ಲಿ ಯಾವಾಗಲೂ ಗುರುಮೂರ್ತಿಯನ್ನು ಈ ರೀತಿಯಲ್ಲಿ ಸೇವಿಸಬೇಕು. ಈ ರೀತಿ ತಾನು ಬೇಡಿದ ವರಗಳನ್ನು ಗುರುವು ತಥಾಸ್ತು ಎಂದರೆ ಆಗಲೇ ಸಮಸ್ತ ವಸ್ತುಗಳಾಗಿ ಗುರುವಿನ ಸೇವೆಯನ್ನು ಮಾಡುತ್ತಾ ವಾಸ್ತವವಾಗಿಯೂ ಹರ್ಷಿಸುವ ಭಾಗ್ಯವನ್ನು ಗಳಿಸುವನು. ಗುರುವು ಸರ್ವಭಕ್ತರಿಗೆ ತಾಯಿಯಾಗಿದ್ದರೂ ಕೇವಲ ತನ್ನ ತಾಯಿಯೇ ಆಗಿರಬೇಕೆಂದು ಅವರನ್ನು ಒತ್ತಾಯಗೊಳಿಸುವನು. ಗುರುವಿನಲ್ಲಿ ತಾರತಮ್ಯವಿಲ್ಲ.
ಒಬ್ಬ ಶಿಷ್ಯನಿಗೆ ಸೀಮಿತವಾಗಿರೋದಿಲ್ಲ ಗುರು. ಆದರೆ ಒಬ್ಬ ಶಿಷ್ಯ ಮಾತ್ರ ಏನು ಮಾಡ್ಕೋಬೋದು, ಗುರು ತನಗೆ ಮಾತ್ರ ಗುರುವಾಗಿರಬೇಕು, ತಾನು ಮಾತ್ರ ಪ್ರಾಮುಖ್ಯತೆಯನ್ನು ಪಡ್ಕೋಬೇಕು. ಗುರುವಿನಲ್ಲಿ ಅಂತಕ್ಕಂಥ ಮಾತು ಶಿಷ್ಯನಿಗೆ ಒಪ್ಪುತ್ತದೆ. ಯಾಕಂದರೆ ಅವನು ಶಿಷ್ಯ. ಗುರುವಿನ ಸಕಲ ಕರುಣಾ ಪ್ರೀತಿಗಳೆಲ್ಲ ನನಗೇ ದಕ್ಕಬೇಕು ಅನ್ನೋದು ಇಟ್ಕೊಳ್ಳೋದು, ಆಸೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಗುರುವು ಸಕಲರಲ್ಲಿಯೂ ಏಕಭಾವದಿಂದ ಇರ್ತಾನೆ. ಮತ್ತು ನಿತ್ಯವೂ ಬೀಸುವ ಗಾಳಿಯು ಆಕಾಶವೆಂಬ ಸರಹದ್ದನ್ನು ದಾಟಿ ಹೊರಗೆ ಹೋಗದಂತೆ ಗುರುಕೃಪೆ ಎಲ್ಲವನ್ನೂ ನನ್ನ ಹೃದಯವೆಂಬ ಪಂಜರದಲ್ಲಿ ಬಂಧಿಸಿಕೊಳ್ಳುವೆನು. ಮತ್ತು ಗುರುಸೇವೆ ಎಂಬ ಯಜಮಾನಿಯನ್ನು ಸದ್ಗುಣಗಳೆಂಬ ಒಡವೆಗಳಿಂದ ಭಕ್ತಿಪೂರ್ವಕವಾಗಿ ಅಲಂಕರಿಸುವೆನು. ಮತ್ತು ಇನ್ನೊಬ್ಬರಿಗೆ ಸೇವೆ ಮಾಡಲು ಅವಕಾಶ ದೊರೆಯದಂತೆ ಪ್ರಯತ್ನಪೂರ್ವಕವಾಗಿ ಸಂತತವು ದುಡಿಯುತ್ತಾ ಗುರುಪ್ರಸಾದವೆಂಬ ವರ್ಷವು ಅಂದರೆ ಮಳೆಯು ಸುರಿಯುವಾಗ ನನ್ನ ದೇಹವನ್ನು ಪೃಥ್ವಿಯಾಗಿ ಅದನ್ನು ಗ್ರಹಿಸುವೆನು. ಗುರುವಿನ ಕರುಣೆ ಎಂಬ ಮಳೆ ಸುರಿತಾ ಇರಬೇಕಾದ್ರೆ ಶಿಷ್ಯ ಅದನ್ನು ಭೂಮಿಯಾಗಿ ಮಾಡಿಕೊಂಡು ಆ ಎಲ್ಲ ಗುರುಕೃಪೆ ಎನ್ನುವ ಮಳೆಯೆಲ್ಲ ತನ್ನ ಮೇಲೆ ಸುರಿಯುವಂತೆ ಮಾಡ್ಕೊಳ್ತಾನೆ ಅಂತೆ. ಅಷ್ಟರ ಮಟ್ಟಿಗೆ ಅವನಲ್ಲಿ ಸೇವಾ ಮನೋಭಾವನೆ ಒಡಮೂಡಿರ್ತದೆ ಅಂತ ಇಲ್ಲಿ ಕೃಷ್ಣನ್ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.